ವೀಲಿಂಗ್ ಒಂದು ವೀಲಿಂಗು ಹುಡುಗರು ಇದ್ದೀರಾ ನೋಡ್ಕೊಳ್ಳಿ. ಏನು ಕ್ಯಾಮ್ರಾಗಳಿದ್ದಾವೆ, ಎಲ್ಲ ಡಿಟೆಕ್ಷನ್ ಆಗ್ತಾ ಇದೆ ನಮ್ಮಲ್ಲಿ ಪೂರ್ತಿ ಪೊಲೀಸ್. ಈ ರೋಡು ಎಮ್ ಐ ರೋಡು ಮತ್ತು ಮೇನ್ ನೀವು ಎಲ್ಲೆಲ್ಲಿ ವೀಲಿಂಗ್ ಮಾಡ್ತಿರಲ್ಲ ಎಲ್ಲ ಕಡೆ ಕ್ಯಾಮ್ರಾ ಫಿಕ್ಸ್ ಮಾಡಿಸಿದ್ದೀವಿ. ಈಗ ಏನೇ ಮಾಡಿದ್ರು ಇಮಿಡಿಯೇಟ್ ಇನ್ಫಾರ್ಮೇಷನ್ ಬರುತ್ತೆ, ಗ್ಯಾರಂಟಿ ಫೈನ್ ಆಗುತ್ತೆ. ಮಿನಿಮಮ್ ಪಾಯಿಂಟ್ ವೀಲಿಂಗ್ಗೆ 10,000 ಇದೆ. ಅದಕ್ಕೆ ನಾವು ಲಾಸ್ಟ್ ಟೈಮ್ ಹೋದ ವರ್ಷ 2 ವರ್ಷ ಹಿಂದೆ ಮಾಡಿ ರೀಲ್ಸ್ ಮಾಡಿ ಹಾಕಿದ್ದು ನಾವು ಕರೆದ್ಬಿಟ್ಟು ಅವ್ರಿಗೆ ಕ್ರಮ ಕೈಗೊಂಡಿದ್ದೀವಿ. ಅದಕ್ಕೆ ಯಾವುದೇ ಕಾರಣಕ್ಕೂ ವೀಲಿಂಗ್ ಮಾಡಕ್ಕೆ ಹೋಗಿದ್ವಿ. ಅದು ನಿಮಗೂ ತೊಂದರೆ, ನಮ್ಮ ಎದುರುಗಡೆ ಬರೋರಿಗೂ ತೊಂದರೆ. ನೀವು ಇಮಿಡಿಯೇಟ್ ಏನಾದರೂ ಇದ್ದರೆ ಇಮಿಡಿಯೇಟ್ ಕಾಲ್ ಮಾಡಿ. ಯಾವುದೇ ಕಾರಣಕ್ಕೂ ಭಯ ಪಡಬೇಡಿ. ನಿಮ್ಮ ಹೆಸರು ಹೇಳಲ್ಲ, ನಿಮ್ಗೆ ಯಾರಂತನೂ ಹೇಳಕ್ಕೆ ಹೋಗ್ಬೇಡಿ ನಮಗೆ. ಅಲ್ಲ ಗೊತ್ತಾಯ್ತು. ಹಂಗಾದಾಗ ಇನ್ಸಿಡೆಂಟ್ ಆದಾಗ ಹಂಗೆ ಯಾರಾದರೂ ಬಂದು ಆ ರೀತಿ ಚುಡಾಯಿಸ್ತಾ ಇದ್ರೆ, ಏನಾದರೂ ಮಾಡ್ತಾ ಇದ್ದಾರೆ, ತೊಂದರೆ ಕೊಡ್ತಾ ಇದ್ರೆ ಇಮಿಡಿಯೇಟ್ ಕಾಲ್ ಮಾಡಿ. ನಿಮ್ಮ ಹೆಸರು ಹೇಳಕ್ಕೆ ಹೋಗ್ಬೇಡಿ ನಮಗೆ. ನೀವು ಯಾರು ಕಂಪ್ಲೇಂಟ್ ಮಾಡಿದಾರಂತನೂ ಹೇಳಲ್ಲ. ಇಮಿಡಿಯೇಟ್ ನಮ್ಮ ಪೊಲೀಸರು ಕಳಿಸ್ಬಿಟ್ಟು ಅಟೆಂಡ್ ಮಾಡ್ತೀವಿ. ಇದರಲ್ಲಿ 2 ಮಾತಿಲ್ಲ. ನಮ್ಮದು ಒಂದು ಏನಾದರೂ ಗಲಾಟೆಗೆ ಆಗ್ತಾಯಿದ್ರೆ ಇಮಿಡಿಯೇಟ್ ಆ್ಯಕ್ಷನ್ ಆಗುತ್ತೆ. ಮತ್ತು ಸಣ್ಣ ಪುಟ್ಟ ಗಲಾಟೆ ಇದ್ರೂ ದಯವಿಟ್ಟು ಯಾರು ಬೇಕಾದರೂ ಹೇಳಿ. ಮತ್ತು ಗಾಂಜಾ ಸೇರ್ತಾ ಇದ್ದರೆ ಇಮಿಡಿಯೇಟ್ ಹೇಳಿ, ನಾವು ಕರ್ಕೊಂಬಂದು ಕೇಸ್ ಮಾಡಿ ಒಳಗಾಗ್ತೀವಿ. ಅದಾಗ್ತಾ ಇದೆ ನಮ್ಮಲ್ಲಿ ಏನೋ ಗಲಾಟೆ ಆದರೂ ಅವ್ರನ್ನ ಕರ್ಕೊಂಬಂದು ಸ್ಟೇಷನ್ ಕರ್ಕೊಂಬಂದು ಗಾಂಜಾ ಟೆಸ್ಟ್ ಮಾಡಿಸಿನೇ ಅವ್ರನ್ನ ಕಳಿಸೋದು, ಮೆಡಿಕಲ್ ಮಾಡಿಸಿ. ಈ ಪ್ರತಿಯೊಂದು ಕೇಸಲ್ಲಿ ಹಂಗೆ ಮಾಡ್ತಾಯಿದ್ದೀವಿ ನಾವು. ಏನಾದರೂ ಗಲಾಟೆ ಸಣ್ಣ ಪುಟ್ಟ ವಿಚಾರ ಗಲಾಟೆ ಮಾಡ್ಕೊಂಡಿದ್ರೆ ಅವ್ನು ಕನ್ಸಂಪ್ಷನ್ ಮಾಡಿದಾನ ಇಲ್ಲ, ಗಾಂಜಾ ಸೇದಿದಾನ ಇಲ್ಲ, ಅದನ್ನೆಲ್ಲ ಟೆಸ್ಟ್ ಮಾಡಿಸಿನೇ ಕಳಿಸ್ತಾ ಇದ್ದೀವಿ. ಅದಕ್ಕೆ ಆ್ಯಕ್ಷನ್ ಆಗುತ್ತೆ. ಅಂಥದ್ದೇನಾದರೂ ಇದ್ದರೆ ಹೆಣ್ಮಕ್ಳು ಚುಡಾಯಿಸೋದು, ಅವ್ರು ಫಾಲೋಅಪ್ ಮಾಡೋದು ಅಂಥದ್ದೇನಾದರೂ ಇದ್ದರೆ ಹೇಳಿ, ಇಮಿಡಿಯೇಟ್ ಹೇಳಿ, ನಾವು ಕ್ರಮ ಕೇಳ್ತೀವಿ. ಬೀಗ ಹಾಕೊಂಡು ಹೋಗ್ಬೇಕಾದ್ರೆ ಆ ಪೊಲೀಸ್ನವ್ರಿಗೆ ಕಾಲ್ ಮಾಡಿ, ಇಷ್ಟು ಜನ ನಮ್ಮ ಮನೆಯಲ್ಲಿರಲ್ಲ, ಇದನ್ನು ಬೀಗ ಅಂದರೆ ಮನೆ ಕಡೆ ಒಂದು ಸ್ವಲ್ಪ ರೌಂಡ್ಸ್ ಮಾಡಿ ಅಂತ ಹೇಳಿದ್ರೆ, ಅಟ್ಲೀಸ್ಟ್ ರಾತ್ರಿ ಆದರೂ ನಮ್ಮವರು ಪೊಲೀಸ್ನವರು ನಿಮ್ಮ ಮನೆ ಕಡೆ ವಿಸಿಟ್ ಮಾಡಿ ಅದನ್ನು ಕಳ್ತನ ಆಗೋದನ್ನು ತಡೆಗಟ್ತಾರೆ. ಇಂಥ ಸುಮಾರು ಆಗಿರ್ತವೆ. ಮತ್ತು ಏನು ಹೇಳದೇ ಇರೋದು, ಏನು ಮನೆ ಲಾಕ್ ಮಾಡ್ಕೊಂಡು ಈಗ ಬೇರೆ ಕಡೆಯಿಂದ ಇಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೆ. ಹಬ್ಬ ದಿನ ಬಂದಾಗ 3 ದಿನ 4 ದಿನ ಕಂಟಿನ್ಯೂ ರಜೆ ಸಿಗ್ತಾಗ ಅವರು ತಮ್ಮ ಸ್ವಗ್ರಾಮಕ್ಕೆ ಹೋಗ್ಬೇಕಾದ್ರೆ ಮನೆ ಬೀಗ ಹಾಕೊಂಡು ಹೋಗ್ತಾರೆ, ಯಾರಿಗೂ ಹೇಳಲ್ಲ. ಅಂಥವನ್ನ ನೋಡಿಬಿಟ್ಟು ಕಳ್ತನ ಆಗ್ತದೆ. ಅದನ್ನು ತಡೆಗಟ್ಟಿರ್ತಾರೆ. ದಯವಿಟ್ಟು ಅಂಥದ್ದು ಏನಾದರೂ ಲಾಕ್ ಹೌಸ್ ಮಾಡೋರಿದ್ರೆ, ಮನೆ ಬೀಗ ಹಾಕೊಂಡು ಹೋಗೋರಿದ್ರೆ ದಯವಿಟ್ಟು ಅದನ್ನು ಇನ್ಫಾರ್ಮೇಷನ್ ಕೊಡಬೇಕು ಪೊಲೀಸ್ನವ್ರಿಗೆ. ಆ ರೀತಿ ಇನ್ಫಾರ್ಮೇಷನ್ ಕೊಟ್ಟರೆ ನಮ್ಮ ರಾತ್ರಿ ಗಸ್ತು ಸಿಬ್ಬಂದಿಗೆ ಅಂತ ಮನೆಗಳಲ್ಲಿ ಲಿಸ್ಟ್ ಕೊಟ್ಟು ಇಂಥ ಏರಿಯಾದ ಅದ್ರ ಜೊತೆಗೆ ಮತ್ತು ಈಗೆಲ್ಲ ಡಿಜಿಟಲ್ ಯುಗ ಆಗಿರೋದ್ರಿಂದ ಸೈಬರ್ ಅಪರಾಧಗಳು ಜಾಸ್ತಿ ಆಗ್ತಾ ಇರೋಲ್ಲ. ಸೈಬರ್ ಕ್ರೈಮ್ ಕಂಪ್ಲೇಂಟು ಯಾವ ರೀತಿ ಈಗ ಯಾವುದೇ ಕೆಲವೊಂದಿಷ್ಟು ಅಪ್ಲಿಕೇಶನ್ಗಳು ಮತ್ತು PM ಕಿಸಾನ್ ಯೋಜನೆ ಅಂತ ಬಂತು ರೀಸೆಂಟಾಗಿ. ಅದರಲ್ಲಿ 2,000 ಒಂದು 6 ಸರಿ ಆಗ್ತಾರೆ. ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಬಂದಿರುವಂಥ ಪ್ರೋಗ್ರಾಮ್ ಅದಾಗಿರ್ಬೋದು. ಮತ್ತು ಶಕ್ತಿ ಯೋಜನೆ ಮತ್ತು ಗೃಹಲಕ್ಷ್ಮಿ ಯೋಜನೆ, ಇಂಥ ಯೋಜನೆಗಳು ಗೌರ್ಮೆಂಟ್ ಆಫೀಸಲ್ಲಿಂದ ಬಂದಿರತಕ್ಕಂಥ ಯೋಜನೆಗಳು. ಇದನ್ನು ಮಿಸ್ಯೂಸ್ ಮಾಡಿಕೊಂಡು ಫೇಕಾಗಿ ಅಪ್ಲಿಕೇಶನನ್ನು ಕ್ರಿಯೇಟ್ ಮಾಡಿ ಅದನ್ನು ಎಲ್ರಿಗೂ ಕಳಿಸೋದು, ಇದನ್ನು 5 ಜನಕ್ಕೆ ಶೇರ್ ಮಾಡಿ 10 ಜನಕ್ಕೆ ಶೇರ್ ಮಾಡಿ ಅಂತ. ಅದನ್ನು ಏನೋ ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಿಮ್ಮ ಬ್ಯಾಂಕ್ ಅಕೌಂಟು, ನಿಮ್ಮ ಫೋನ್ಪೇಗೆ, ನಿಮ್ಮ ಗೂಗಲ್ ಪೇಗೆ ಲಿಂಕ್ ಇರುತ್ತೆ. ಅದು ಎಲ್ಲ ಡೇಟಾನ ಅವರು ಬೇರೆಯವ್ರು ಕಲೆಕ್ಟ್ ಮಾಡಿಕೊಂಡು ಅದರಲ್ಲಿ ನಿಮ್ಗೆ ಗೊತ್ತಿಲ್ಲದೆ ನಿಮ್ಮ ಮೊಬೈಲ್ ಆ್ಯಕ್ಸಸ್ಸು ಅವ್ರಿಗೆ ಹೋಗುತ್ತೆ. ಅದನ್ನು ನಿಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡಿದ ಮೇಲೆ ನಿಮ್ಗೆ ಗೊತ್ತಿಲ್ಲದೇ ನಿಮ್ಮ ಕಾಂಟ್ಯಾಕ್ಟ್ಸ್ ಎಷ್ಟು ಜನ ಇದ್ದಾರೋ 10 ಜನಕ್ಕೂ ಅದು ಲಿಂಕು ಆಟೋಮೆಟಿಕ್ ಸೆಂಡ್ ಆಗುತ್ತೆ, ನಿಮ್ಗೆ ಗೊತ್ತೇ ಇರಲ್ಲ. ಮತ್ತು SBI ರಿವಾರ್ಡ್ಸ್ ಅಂತ ಅಪ್ಲಿಕೇಶನ್ APK ಫೈಲ್ ಬಂದರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಅದರಿಂದ ಏನೋ ನಿಮ್ಮ ಪರ್ಸನಲ್ ಡೇಟಾ ಏನಾದರೂ ಅಕೌಂಟ್ ಡೀಟೇಲ್ಸ್ ಆಗಿರ್ಬೋದು, ಬ್ಯಾಂಕಲ್ಲಿ ಎಷ್ಟು ಅಮೌಂಟ್ ಇದೆ ಅನ್ಬೋದು, ಇಂಥವೆಲ್ಲ ಡೇಟಾ ಥೆಫ್ಟ್ ಆಗುತ್ತೆ. ಅದರಿಂದ ಅವ್ರಿಗೆ ಎಕ್ಸಸ್ ಆಗುತ್ತೆ. ನಿಮ್ಮ OTPಗಳು ಅವ್ರಿಗೆ ಹೋಗಿ ಅವರೇ ಬ್ಯಾಂಕಿಂದ ಹಣ ವಿಡ್ರಾ ಮಾಡ್ಕೊತಾರೆ. ಆ ರೀತಿ ಆಗುತ್ತೆ. ಅದ್ರ ಜೊತೆಗೆ ಮತ್ತು ATMಗಳಲ್ಲಿ ನೀವು ATMಗೆ ಹಣ ವಿಡ್ರಾ ಮಾಡೋಕ್ಕೆ ಹೋಗ್ತೀರಾ, ಬ್ಯಾಂಕ್ಗಳಲ್ಲಿ ನಿಮ್ಮನ್ನೇ ಅಬ್ಸರ್ವ್ ಮಾಡ್ತಾರೆ. ನೀವು ಬ್ಯಾಂಕ್ ಬಂದಾಗ ಏನು ಪರ್ಪಸ್ ಬಂದಿದ್ದೀರಾ, ಹಣ ವಿಡ್ರಾ ಮಾಡ್ಕೊಂಡು ಹೋಗೋದು, ಇಂಥವು ಅಪರಾಧಗಳು ಆಗಿರಲ್ಲ. ಅದಕ್ಕೆ
ರೀಸೆಂಟ್ ಅಂದ್ರೆ ಹೋಗ್ಬೇಕಾದ್ರೆ ಏನಾಗುತ್ತೆ, ಅವರು ಜಾಸ್ತಿ ಅಮೌಂಟ್ ತೊಗೊಂಡೋಗೋದನ್ನು ಅಬ್ಸರ್ವ್ ಮಾಡ್ತಾರೆ. ಅವರು ಎಲ್ಲಿ ಅವ್ರ ಜೊತೆ ಫಾಲೋ ಮಾಡ್ಕೊಂಡು ಹೋಗಿ ಅವ್ರು ಎಲ್ಲಿ ಟೀ ಕುಡಿಯೋಕು ಅಥವಾ ಏನೋ ತರಕಾರಿ ಹೋಗ್ಬೇಕು ಗಾಡಿ ನಿಲ್ಲಿಸ್ತಾರೆ ಮಾರ್ಕೆಟಲ್ಲಿ, ಅಥವಾ ಇನ್ನು ಪೆಟ್ರೋಲ್ ಬಂಕಲ್ಲಿ ನಿಲ್ಲಿಸ್ಬಿಟ್ಟು ಪೆಟ್ರೋಲ್ ತಗೊಳ್ಳೋದು. ಈ ರೀತಿ ಮಾಡಿದಾಗ ಅವರು ಅವಕಾಶ ನೋಡ್ತಾರೆ ಎಲ್ಲಿ ನಮಗೆ ಇದನ್ನು ಹೊಡಿಬೇಕನ್ನೋ ಜಾಗ ಸಿಗುತ್ತೆ ಅಂತ. ಈಗ ಕಾಮನ್ ಆಗಿ ಸ್ಕೂಟಿಗಳಲ್ಲಿ ಡಿಕ್ಕಿಗಳಲ್ಲಿ ಹಾಕೊಂಡು ಹೋಗ್ತೀರಾ, ಅದರಲ್ಲಿ ಏನಾಗುತ್ತೆ, ಆ ಡಿಕ್ಕಿಯಲ್ಲಿ ಇಟ್ಟಿದ್ದು ಅವ್ರು ನೋಡ್ಕೊಂಡಿರ್ತಾರೆ. ಎಲ್ಲಿ ಅವಕಾಶ ಸಿಗುತ್ತೋ ಅವಾಗ ಅದನ್ನು ಇದನ್ನು ಕೀ ಓಪನ್ ಮಾಡಿಬಿಟ್ಟು ಅದರಲ್ಲಿರತಕ್ಕಂಥ ದುಡ್ಡನ್ನು ತೊಗೊಂಡ್ಬರ್ತಾರೆ. ಇಂಥವಾಗಿದ್ದಾವೆ. ದುಡ್ಡು ಹೋದರೆ ಏನಾಗುತ್ತೆ, ನೀವು ಸಂಪಾದನೆ ಮಾಡಿದ್ದು ಪೂರ್ತಿ ವರ್ಷಗಟ್ಟಲೆ ಸಂಪಾದನೆ ಮಾಡಿ ಇಟ್ಕೊಂಡಿರ್ತೀರ, ಒಂದೇ ಟೈಮಲ್ಲಿ ಕಳ್ತನ ಆಗಿಬಿಡುತ್ತೆ. ಆಮೇಲೆ ಆರೋಗ್ಯ ಸಿಗ್ತಾನೆ, ದುಡ್ಡು ಸಿಗಲ್ಲ. ಖರ್ಚು ಮಾಡಿ ಬಿಸಾಕಿರ್ತಾನೆ, ರಿಕವರಿನೇ ಆಗಲ್ಲ. ಅವನ್ನ ಅರೆಸ್ಟ್ ಮಾಡಿ ಜೈಲು ಕಳಿಸಿದ್ರು ನಿಮಗೆ ದುಡ್ಡು ಸಿಗಲ್ಲ. ಆ ರೀತಿ ಪರಿಸ್ಥಿತಿಗಳು. ಅದಕ್ಕೆ ನಾವು ಜಾಗೃತಿ ಯಾವ ರೀತಿ ಇರಬೇಕು. ಕಡೆಯಲ್ಲೇ ಆಯಿತು, ಬೆಳಿಗ್ಗೆ ಒಂದು 6 ಗಂಟೆ ಆಗಿದೆ, ಟೀ ಅಂಗಡಿ ಅವರು ಏಜ್ ಆಗಿದೆ, ಒಂದು 60 ವರ್ಷ ಆಗಿದೆ. ಅಯ್ಯಮ್ಮ ಟೀ ಕೊಟ್ಟು ಸಿಗರೇಟ್ ಕಟ್ತಾನೆ. ಸಿಗರೇಟ್ ಕೊಡೋಷ್ಟರಲ್ಲಿ ಕುತ್ತಿಗೆಯಲ್ಲಿರ್ತಕ್ಕಂಥ ಸರಾನ ಕರ್ಕೊಂಡು ಹೋಗ್ಬಿಟ್ಟಾನೆ. ಸಿಕ್ಕರು. ಆಮೇಲೆ ಪೊಲೀಸರು ಹುಡುಕಾಡಿ ಹೆಂಗೆ ಬಂದಿದ್ರು, ಏನು ಮಾಡಿದ್ರು ಅಂತ ಎಲ್ಲ ರಿಕವರ್ ಮಾಡಿದ್ರು. ಬಟ್ ಅದು ಇನ್ಸಿಡೆಂಟ್ ಆಗೋದನ್ನು ತಡೆಗಟ್ಟಬೇಕಾದ್ರೆ ಅಟ್ಲೀಸ್ಟ್ ಅಂತ CC ಕ್ಯಾಮ್ರಾದಲ್ಲಿ ಇದ್ದಿದ್ರೆ ಏನಾದರೂ ಒಂದು ಕ್ಲೂ ಬೇಗ ಸಿಗುತ್ತೆ. ಮತ್ತು ಆ ರೀತಿ ಯಾರಾದರೂ ಹಂಗೆ ಅಬ್ಸರ್ವ್ ಮಾಡ್ಕೊತಿದ್ರೆ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು. ಮತ್ತು ಬೇರೆದವ್ರಿಗೆ ಯಾರಾದರೂ ಮನೆಯವ್ರಿಗೆ ಇದ್ದವ್ರಿಗೆ ಅವ್ರನ್ನ ಜೊತೆಲಿ ಇಟ್ಕೋಬೇಕು. ಅಂಥವ್ರನ್ನ ಟಾರ್ಗೆಟ್ ಮಾಡ್ತಾರೆ, ಏಜ್ ಆದವ್ರನ್ನ. ಮತ್ತು ಬಸ್ ಸ್ಟ್ಯಾಂಡ್ಗಳಲ್ಲಿ ಬಸ್ ಹತ್ತಬೇಕಾದ್ರೆ ನೂಕುಲಾಗಿ ಬೇಕಂತಲೇ ಅವರು ಅಬ್ಸರ್ವ್ ಮಾಡಿರ್ತಾರೆ, ಯಾರ ಕೊರಳಲ್ಲಿ ಏನು ಚೈನ್ ಇದ್ದಾವೆ, ಏನು ಒಡವೆ ಇದೆ, ಅದನ್ನೆಲ್ಲ ಅಬ್ಸರ್ವ್ ಮಾಡಿಬಿಟ್ಟು ನಿಮ್ಗೆ ಗೊತ್ತಿಲ್ಲದಂಗೆ ಅದನ್ನು ಕಳ್ತನ ಮಾಡೋದು. ಇಂಥವೆಲ್ಲ ಆಗ್ತವೆ. ಈಗ ಬಂಗಾರ ರೇಟು ಜಾಸ್ತಿ ಇದೆ, ಅದನ್ನೇ ಟಾರ್ಗೆಟ್ ಮಾಡೋದು, ಅದನ್ನೇ ಕಳ್ತನ ಮಾಡ್ಕೊಂಡು ಹೋಗಿ ನಿಮಗೆ ಗೊತ್ತಿಲ್ಲದ ರೀತಿ ನಿಮ್ಮ ಜೊತೆನೇ ಇದ್ದು ವಸ್ತುಗಳನ್ನು ಕಳ್ತನ ಮಾಡ್ತಾರೆ. ಅಂಥ ಇನ್ಸಿಡೆಂಟ್ ಆಗ್ತಾ ಇದ್ದಾವೆ. ಅದಕ್ಕೆ ಯಾವುದೇ ಬೆಲೆ ಬಾಳುವ ವಸ್ತುಗಳನ್ನು ಹಾಕೊಂಡು ಹೋಗ್ಬೇಕಾದ್ರೆ ದಯವಿಟ್ಟು ನಿಮ್ಮ ಜೊತೆ ನಿಮ್ಮ ಸಂಬಂಧಿಕರು, ಫ್ರೆಂಡ್ಸು ಯಾರಾದ್ರೂ ಕರ್ಕೊಂಡು ಹೋಗಿದ್ದಾರೆ. ಅದ್ರ ಜೊತೆಗೆ ಮತ್ತೆ ಅಬ್ಸರ್ವ್ ಮಾಡಬೇಕು, ಯಾರಾದ್ರೂ ನಮ್ಮನ್ನೇ ಅಬ್ಸರ್ವ್ ಮಾಡ್ತಾ ಇದ್ದಾರಾ, ನೋಡ್ತಾ ಇದ್ದಾರಾ, ಫಾಲೋ ಮಾಡ್ತಾ ಇದ್ದಾಗುತ್ತೆ, ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ. ಮತ್ತು ATMಗಳಲ್ಲಿ ATM ಕಾರ್ಡು ನೀವು ಹೋಗಿ ದುಡ್ಡು ಡ್ರಾ ಮಾಡಬೇಕಾದ್ರೆ ಹೋಗಿರ್ತೀರ, ATM ಕಾರ್ಡ್ ಪಿನ್ ವರ್ಕ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಹಿಂದ್ಗಡೆ ಅವನು ಬಂದಿರ್ತಾನೆ, ಅವನು ಅಬ್ಸರ್ವ್ ಮಾಡ್ತಾನೆ. ಅದನ್ನೇನು ಮಾಡ್ತಾನೆ, ನಿಮ್ಮ ಕಾರ್ಡನ್ನು ಕೊಡಿ, ನಾನು ಡ್ರಾ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಇಸ್ಕೋತಾನೆ. ಇಸ್ಕೊಂಡು ತಾನು ಬೇರೆ ಕಾರ್ಡ್ ಹಾಕ್ತಾನೆ, ಬೇರೆ ಪಿನ್ ಹೊಡಿತಾನೆ. ಬೇರೆ ಅವನೊಂದು ಬೇರೆ ಕಾರ್ಡನ್ನು ಹಾಕಿಬಿಟ್ಟು ಇಲ್ಲಿ ದುಡ್ಡು ಬರ್ತಾ ಇಲ್ಲ, ಏನೋ ಸಮಸ್ಯೆ ಇದೆ ಮಷೀನು, ಆಯಿತು ಹೋಗಿ ಅಂತ ಹೇಳಿ ಕಳಿಸ್ತಾನೆ. ನೀವು ಅದು ATM ಕಾರ್ಡ್ ನೋಡೋಲ್ಲ ನಿಮ್ದೇನ ಅಂತ. ಯಾಕಂದರೆ ಈಗ SBI ಕಾರ್ಡ್ ಅಂದರೆ ATM ಕಾರ್ಡು ಅಂಥವನ್ನೇ ಇಟ್ಕೊಂಡು ಈ ಕರ್ನಾಟಕ ಬ್ಯಾಂಕ್ ATM ಅಂಥದ್ದೇ ಇನ್ನೊಂದು ಆಲ್ಟರ್ನೇಟ್ ಅವ್ರ ಇರುತ್ತೆ. ಅದನ್ನು ಎಕ್ಸ್ಚೇಂಜ್ ಮಾಡಿಬಿಟ್ಟು ನಿಮಗೆ ಕೊಡ್ತಾರೆ. ಅದನ್ನು ನೀವು ಅಬ್ಸರ್ವ್ ಮಾಡೋಲ್ಲ. ಆಮೇಲೆ ಕೆಲವೊಂದು ಸಾರಿ ಮೆಸೇಜು ಬರೋಲ್ಲ. ಫೋನ್ ನಂಬರ್ ಲಿಂಕ್ ಇದ್ದರೆ ಮೆಸೇಜ್ ಬರುತ್ತೆ, ಅಟ್ಲೀಸ್ಟ್ ವಿಡ್ರಾ ಮಾಡಿ. ಅವನ್ನ ತೊಗೊಂಡು ಹೋಗ್ಬಿಟ್ಟು ಬೇರೆ ಕಡೆ ಹೋಗಿ ನಿಮ್ಮ ಪಿನ್ ಹಾಕಿಬಿಟ್ಟು ಅಮೌಂಟ್ ಡ್ರಾ ಮಾಡ್ಕೊಂಡ್ಬಿಡ್ತಾರೆ. ಗೊತ್ತೇ ಆಗಲ್ಲ. ಇವರು ಲೋಕಲ್ ಆಗಿದ್ರೆ ಅಟ್ಲೀಸ್ಟ್ ಸಿಗ್ತಾರೆ. ಈಗ ನಾರ್ತ್ ಕಡೆಯಿಂದ ಹರಿಯಾಣ, ಉತ್ತರ ಪ್ರದೇಶ ಇಂಥ ಕಡೆ ಬಂದು ಅಫೆನ್ಸ್ ಮಾಡ್ತಾರೆ. ಅವರ ಐಡೆಂಟಿಟಿ ಗೊತ್ತಾಗಲ್ಲ. ಅದಕ್ಕೆ ನಾವು ಏನಾದರೂ ಹಣ ವಿಡ್ರಾ ಮಾಡಬೇಕಾದ್ರೆ ನೀವು ATMಗಳಲ್ಲಿ ಹೋಗಿದ್ರೆ ದಯವಿಟ್ಟು ಸೆಕ್ಯೂರಿಟಿ ಗಾರ್ಡ್, ನಿಮ್ಗೆ ಸಮಸ್ಯೆ ಇದ್ದರೆ ಸೆಕ್ಯೂರಿಟಿ ಗಾರ್ಡ್ ಹೋಗ್ಬಿಟ್ಟರೆ ಸೆಕ್ಸ್ ತೊಗೊಳ್ಳಿ. ಮತ್ತು ಬೇರೆದವರು ಯಾರು ನಿಮ್ಮನ್ನು ಹೊರತಾಗಿ ಬೇರೆದವರು ಯಾರು ATMಗಳಲ್ಲಿ ಇರಬಾರ್ದು. ನೀವೇ ಅದೇ, ಯಾಕಂದರೆ ಪಿನ್ 4 ಡಿಜಿಟ್ ಅಥವಾ 6 ಡಿಜಿಟ್ ಪಿನ್ ಇರುತ್ತೆ. ಆ ನಂಬರು ನಿಮಗೆ ಮಾತ್ರ ಗೊತ್ತಿರಬೇಕು. ಅದನ್ನು ಇನ್ನೊಬ್ಬರಿಗೆ ಸೀಕ್ರೆಟ್ ನಂಬರ್ ಅದು. ಅದಕ್ಕೆ ಅಂಥವುಗಳು ಆಗ್ತಾ ಇರ್ತವೆ. ದಯವಿಟ್ಟು ಜಾಗೃತರಾಗಿ. ಅಂಥದ್ದೆಲ್ಲ ಸಮಸ್ಯೆ ಕಂಡು ಬಂದರೆ ಇಮಿಡಿಯೇಟ್ ಪೊಲೀಸ್ ಮುಂದೆ ಆಗುವ ಅನಾಹುತಗಳನ್ನು ತಡೆಗಟ್ಟಬಹುದು. ಮತ್ತು ಈಗ ಶಾಲಾ ಕಾಲೇಜುಗಳು ಹೋಗುವಂಥವ್ರು ಲವ್, ಪ್ರೀತಿ, ಪ್ರೇಮ ಅಂತ ಹೇಳ್ಬಿಟ್ಟು ಹುಡುಗರ ಜೊತೆ ತಿರುಗಾಡೋದು ಮಾಡ್ತಾರೆ. ಅಂಥವುಗಳನ್ನು ತಂದೆ ತಾಯಿಗಳು ಗಮನಿಸಬೇಕು. ಏನೇನು ಮಕ್ಕಳು ಏನು ಮಾಡ್ತಾಯಿದ್ದಾರೆ, ಸ್ಕೂಲ್ ಮುಗಿದ ಮೇಲೆ ಏನು ಮಾಡ್ತಾರೆ, ಮೊಬೈಲಲ್ಲಿ ಏನು ಮಾಡ್ತಾರೆ, ಅವನ್ನೆಲ್ಲ ಸ್ವಲ್ಪ ಅಬ್ಸರ್ವ್ ಮಾಡಬೇಕು. ಅವ್ರಿಗೆ ಬುದ್ಧಿವಾದ ಹೇಳಬೇಕು. ಏನಾಗ್ತದೆ, 18 ವರ್ಷ ಒಳಗಡೆ ಹೋದರೆ ಈಗ ಪೋಕ್ಸೋ ಕೇಸ್ ಫಿಕ್ಸ್. ಪೋಕ್ಸೋ ಪ್ರಕರಣಗಳಲ್ಲಿ ಮುಲಾಜಿಲ್ಲದೆ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತೀವಿ. ಯಾವುದೇ 18 ವರ್ಷದ ಒಳಗಿನ ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಅವ್ರನ್ನೇನಾದರೂ ಕರ್ಕೊಂಡು ಹೋಗಿ ಮದುವೆ ಆಗಿ ಲೈಂಗಿಕ ದೌರ್ಜನ್ಯ ಎಸಗಿದರೆ ಅವ್ರ ಮೇಲೆ ಕಠಿಣ ಕ್ರಮ ಇದೆ. ಯಾವುದೇ ರೀತಿ ಮಿನಿಮಮ್ 6 ತಿಂಗಳಾದ್ರೂ ಬೇಲ್ ಆಗಲ್ಲ.
ಅದು ಗ್ರೀವಿಯಸ್ ಆಗಿದ್ರೆ ಅವ್ರು ಕನ್ವಿಕ್ಷನ್ ಆಗುತ್ತೆ. ಅಂಥವುಗಳು ನಿಮ್ಮಲ್ಲಿ ಗಮನಕ್ಕೆ ಬಂದರೆ ದಯವಿಟ್ಟು ಪೊಲೀಸರ ಗಮನಕ್ಕೆ ತೊಗೊಂಬನ್ನಿ. ನಾವು ತುರ್ತು ಕ್ರಮ ಕೈಗೊಂಡು ಅವರ ವಿರುದ್ಧ ಕ್ರಮ ತಗೊಳ್ತೀವಿ. ಮತ್ತು ಬೇರೆ ಏನಾದರೂ ಸಮಸ್ಯೆ ಇದ್ದರೆ ನೀವು ಹೇಳ್ಬೋದು. ಇವಾಗ ATMನಲ್ಲಿ ಸೆಕ್ಯೂರಿಟಿ ಇಲ್ಲ, ಓದಿದ್ರು ಜಾಸ್ತಿ ಜನ ಇದ್ದಾರೆ. ATMನಲ್ಲಿ ಸೆಕ್ಯೂರಿಟಿ ಇಲ್ಲ, ಓದಿದ್ರು ಜಾಸ್ತಿ ಜನ ಇದ್ದಾರೆ. ಏನಿದ್ರೆ ಬ್ಯಾಂಕ್ನವರು ಕೊಡ್ತಾರೆ. ಎಲ್ಲ 4 ಬ್ಲಾಕ್ನಲ್ಲಿ ಇಲ್ಲ, ಜಾಸ್ತಿ ATMನಲ್ಲಿ ಇಲ್ಲ ಸೆಕ್ಯೂರಿಟಿ. ಅದೇ ಸೆಕ್ಯೂರಿಟಿ ಇರೋ ಕೆಲವೊಂದಿಷ್ಟು ATMಗಳಿದಾವೆ. ಈಗ SBI ಬ್ಯಾಂಕ್ ಇದೆ, ಬ್ಯಾಂಕ್ ಹತ್ರ ಆಗುತ್ತೆ. ಬ್ಯಾಂಕ್ ದೊಡ್ಡ ಬ್ಯಾಂಕ್ ಇರೋ ಹತ್ರ ಇದ್ದಾರೆ, ಚಿಕ್ಕ ATMನಲ್ಲಿ ಇರಲ್ಲ. ಅವು ಜಸ್ಟ್ ಈಗ ಪ್ರತಿಯೊಂದು ಬ್ಯಾಂಕಿಗೂ ನಾವು ಲೆಟರ್ ಹಾಕಿ ಲಾಸ್ಟ್ ಟೈಮ್ ಕೆಲವೊಂದಿಷ್ಟು ಇಶ್ಯೂ ಆಯಿತು. ಈಗ ಬೀದರಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ಹಣ ಇಲಾಖೆ ವತಿಯಿಂದ ಸೆಕ್ಯೂರಿಟಿ ನೇಮಿಸಿ ತುರ್ತು ಎಮರ್ಜೆನ್ಸಿಗೆ ಪೊಲೀಸ್ ಅವ್ರನ್ನ ಶಿಸ್ತುವಳಿ ಅಂತ ಹೇಳ್ಬಿಟ್ಟು ಎಲ್ಲರೂ ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿದ್ದೀವಿ. ಕೆಲವೊಂದು ಅಂಥ ಸಮಯದಲ್ಲಿ ನಮ್ಮಲ್ಲಿ ರಾತ್ರಿ ಏನಾದರೂ ಮೀಟ್ ಮಾಡಬೇಕಾದ್ರೆ ಪ್ರತಿಯೊಂದು ಇದಕ್ಕೆ ATMಗೆ ವಿಸಿಟ್ ಮಾಡಿ ಫೋಟೋ ಹಾಕ್ತಾರೆ. ಈಗ ಇದು ಪ್ರೂಫ್ ಸಮೇತ ತೋರಿಸ್ತೀನಿ ನಾನು. ನಮ್ಮ ಪೊಲೀಸ್ ಇಲಾಖೆಯಿಂದ ರಾತ್ರಿ ಹೊತ್ತು ಏನೇನು ಇದಾವಲ್ಲ ಎಲ್ಲ ಪ್ರತಿಯೊಂದು ATMಗೆ ವಿಸಿಟ್ ಮಾಡಿ ಫೋಟೋ ಹಾಕ್ತಾರೆ. ಅಂಥ ಇನ್ಸಿಡೆಂಟ್ ಕಂಡು ಬಂದರೆ ಕ್ರಮ ಕೈಗೊಳ್ತೀವಿ. ನಮ್ದೇನೋ ಬಿಟ್ಟು ಕರೆಕ್ಟಾಗಿದ್ದಾರೆ, ಕರೆಕ್ಟಾಗಿ ಬಂದು ಹೋಗ್ತಾರೆ. ಇದ್ರೂ ಒಬ್ಬರ ಕೆಲಸ ಸಿಗುತ್ತೆ, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ಸರ್. ನೋಡಿ, ಕೆನರಾ ಬ್ಯಾಂಕ್ ATM ರಾತ್ರಿ 4 ಗಂಟೆಗೆ ಏನೇ ಇದ್ರು ಇಲ್ಲಿ ನೋಡಿ, ರಾತ್ರಿ ಪ್ರತಿಯೊಂದು ATM ಅನ್ನು ವಿಸಿಟ್ ಮಾಡ್ತಾರೆ. ಇಂಡಿಯಾ 1 ATM ಪಾರಂಡಳ್ಳಿ ಪೊಲೀಸರು ನೈಟ್ ಬೀಟ್ ಅವರು ಪ್ರತಿಯೊಂದಕ್ಕೂ ಪಿಕ್ಚರ್ ಅವರು. ಆಕ್ಸಿಸ್ ಬ್ಯಾಂಕ್ 4 ಬ್ಲಾಕ್ ಕುರ್ಗಾಂಪೇಟೆ. ನಮ್ಮಲ್ಲಿ ಪ್ರತಿಯೊಂದು ಆಕ್ಸೆಸ್ ಆಗ್ತಾ ಇರುತ್ತೆ. ಏನಾದರೂ ಅಂಥವು ಘಟನೆಗಳು ಕಂಡು ಬಂದರೆ ಇಮಿಡಿಯೇಟ್ ಆ್ಯಕ್ಷನ್ ಮಾಡ್ತೀವಿ. ಬೇರೆ ಏನೋ ಸಮಸ್ಯೆ ಇದ್ರೆ ಸರ್, ನಮ್ಮ ಏರಿಯಲ್ಲಿ CCTV ಕ್ಯಾಮ್ರಾ ಇಲ್ಲ, ಅದು ಹಾಕ್ಸ್ಬೇಕು. ಸರಿ, ಅದು ನಮ್ದಾಗಿದ್ದೇ ಬರುತ್ತಾ ಇಲ್ಲ ನಾವು ಮುನ್ಸಿಪಾಲ್ಟಿ ಬಗ್ಗೆಯಿಂದ ತರಬೇಕಾ? ಅದು ಈಗಾಗಲೇ ಮುನ್ಸಿಪಾಲಿಟಿಯಿಂದನೂ ಸುಮಾರು ಕ್ಯಾಮ್ರಾಗಳು ಹಾಕಿದ್ದಾವೆ. ಅವು ಕೆಲವೊಂದಿಷ್ಟು ವರ್ಕಿಂಗ್ ಇಲ್ಲ. ಅವ್ರಿಗೂ ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿದ್ದೀವಿ. ನಮ್ಮ ಇಲಾಖೆಯಿಂದ ಏನೇನಿದಾವಲ್ಲ ಮೇನ್ ಪಾಯಿಂಟ್ಗಳಲ್ಲಿ ನಾವು ಹಾಕಿದ್ದೀವಿ. ಮತ್ತು ಇದಕ್ಕೆ ನೀವು ಸಹಕರಿಸಬೇಕು. ಪ್ರತಿಯೊಂದು ಅಂಗಡಿಗಳಿರ್ತಾವಲ್ಲ, ಅಟ್ಲೀಸ್ಟ್ ಸಣ್ಣ ಒಂದೊಂದು ಕ್ಯಾಮ್ರಾ ಹಾಕೊಂಡ್ರು ಮೇನ್ ನಮಗೇನೋ ಈ ಮನೆ ಇದೆ, ಇದಕ್ಕೆ ಮೇನ್ ರೋಡ್ ಹೊಲಕ್ಕೆ ಎಷ್ಟು ದೂರ ಕವರ್ ಆಗುತ್ತೋ ಎಡಕ್ಕೆ ಎಷ್ಟು ದೂರ ಕವರ್ ಆಗುತ್ತೋ ಅಷ್ಟು ಇದ್ರೆ ಮೇನ್ ಅಷ್ಟು ಇದ್ರೆ ಅನುಕೂಲ. ಅವ್ರವ್ರು ಹಾಕೊಂಡ್ರೆ ಅನುಕೂಲ ಆಗುತ್ತೆ. CCTV ಕ್ಯಾಮ್ರಾ ಇದ್ರೂ ಕಳ್ಳವ್ರನ್ನ ಕ್ಯಾಚಪ್ ಮಾಡ್ತಾರೆ, ಬಟ್ ಅವ್ರು ಹಿಡಿಯೋಕ್ಕಾಗಲ್ಲ. ಅದಕ್ಕೋಸ್ಕರ ನಮ್ಮ ಏರಿಯಾ ಜವಾಬ್ದಾರಿಯಿಂದ ಯಾರನ್ನೋ ಒಂದು 4 ಹುಡುಗ ಇವ್ರ ಬಗ್ಗೆನೋ ಇಲ್ಲ ಅವ್ರ ಬಗ್ಗೆನೋ ಕರೆದು ಅವ್ರಿಗೆ ನಿಮ್ಮ ಪರ್ಮಿಷನಿಂದ ಅವ್ರಿಗೆ ಒಂದು ಕಾರ್ಡ್ ಏನಾದರೂ ಮಾಡ್ತೀವಿ ಸರ್. ಆ ಕಾರ್ಡ್ ಇಟ್ಕೊಂಡು ಅವ್ರು ಏನಿದ್ರು ಅವ್ರು ಮಾಡ್ತಾರೆ. ನಮ್ಮ ಏರಿಯಾವ್ರನ್ನೆಲ್ಲ ಇಟ್ಕೊಂಡು ಆ ಥರ ಇಲ್ಲ, ನಾವು ಆ ರೀತಿ ಮಾಡಕ್ಕೆ ಬರಲ್ಲ. ನೀವು ಏನಿದ್ರು ಅಂಥವೇನಾದರೂ ಇದ್ರೆ ಅಟ್ಲೀಸ್ಟ್ ನೀವು CC ಕ್ಯಾಮ್ರಾ ಕಳಿಸಿ. ಈಗ ಎಲ್ರಿಗೂ ಬರ್ಡನ್ ಅದು. ನಾವು ಇಲಾಖೆಯಿಂದ ಈಗ ಇದು ಯಾಕೆ ಕೇಳ್ತಾ ಇದ್ದಂತೆ, ಮುಂಚೆ ಒಂದು 10 ವರ್ಷಕ್ಕೆ ಮುಂಚೆ ಇದೇ SP ಸರ್ ಬಂದರು ನಮ್ಮ ಏರಿಯಾ ದೇವಸ್ಥಾನ ಹತ್ರ ಮೀಟಿಂಗ್ ಹತ್ರ ಮಾಡಿಸ್ಕೊಟ್ರು. ಅದಕ್ಕೆ ನೀವು ರಾತ್ರಿ ಹೊತ್ತು ಇದನ್ನು ಮಾಡ್ಬೇಕಂದ್ರೆ ಅಟ್ಲೀಸ್ಟ್ ನಿಮ್ಮಲ್ಲೇ ವಾಲಂಟಿಯರ್ಸ್ ಅವರು ರಾತ್ರಿ ಮತ್ತು ಅದು ಮಿಸ್ಯೂಸ್ ಆಗಬಾರ್ದು. ಹೆಂಗಾಗುತ್ತೆ, ಪೊಲೀಸ್ನವ್ರು ಹೇಳ್ಬಿಟ್ರು ಅಂತ ಹೇಳ್ಬಿಟ್ಟು ಅವರೇ ಬೇರೆ ರೀತಿ ಮಾಡ್ಕೊಳ್ಳೋದು ಮಾಡ್ತಾರೆ ಸರ್. ಅದಕ್ಕೆ ನಿಮ್ಗೆ ಯಾರು ಜವಾಬ್ದಾರಿ ಇದ್ದಾವೆ ಜವಾಬ್ದಾರಿ ಇಟ್ಕೊಂಡು ಮೀಟಿಂಗ್ ಮಾಡಿ ಇಂತಿಂತಾರೆ ನಿಮಗೆ ರೌಂಡ್ಸ್ ಮಾಡ್ತಾರೆ. ನಮಗೆ ಯಾರು ನಂಬಕ್ಕಾಗಲ್ಲ, ಅದೇನಾದ್ರು ನಿಜನೇ. ನಿಮ್ಗೆ ಯಾರು ನಂಬಿಕೆ ಬರುತ್ತೋ ಅವ್ರ ಮೇಲೆ ಡಿಪೆಂಡ್ ಮಾಡಿ ಕೆಲವೊಂದಿಷ್ಟು ಇದ್ರ ಏರಿಯಾ ಪಿಕ್ಚರ್ ರೋಡ್ ಫಸ್ಟ್ ಕ್ರಾಸ್ ಸೆಕೆಂಡ್ ಕ್ರಾಸ್ ಥರ್ಡ್ ಕ್ರಾಸ್ ಇದ್ದಾವಲ್ಲ, ಅವ್ರಿಗೆ ಹೇಳ್ಬಿಟ್ಟು ಲಾಸ್ಟ್ ಪೊಲೀಸ್ ಅವರೇ ಹೋಮ್ ಗಾರ್ಡ್ಸನ್ನ ನೇಮಕ ಮಾಡ್ಕೊಂಡಿದ್ರು. ಮತ್ತು ಸೆಕ್ಯೂರಿಟಿ ಗಾರ್ಡ್ಸನ್ನ ಇಟ್ಕೊಂಡಿದ್ರು. ಪೇಮೆಂಟ್ ಅವರೇ ಮಾಡ್ತಾಯಿದ್ರು. ಅವ್ರ ಆಕ್ಸೆಸ್ ನಮಗೆ ಇತ್ತು. ಆ ರೀತಿ ಮಾಡಬೇಕಾದ್ರೆ ನೀವೇ ಸೆಲೆಕ್ಟ್ ಮಾಡ್ಕೋಬೇಕು. ಅಟ್ಲೀಸ್ಟ್ ಅವ್ರದ್ದು ಇನ್ಫಾರ್ಮೇಷನ್ ನಮ್ಗೆ ಕೊಟ್ಟರೆ ನಾವು ಪೊಲೀಸ್ನವರು ಅವ್ರಿಗೆ ಅಸಿಸ್ಟ್ ಮಾಡ್ಕೊಂಡು ಕ್ರಮ ಕೈಗೊಳ್ತೀವಿ. ಬಟ್ CC ಕ್ಯಾಮ್ರಾನ ಇನ್ನಿಸ್ಬೇಕಾಗಿರೋದು ಪ್ರತಿಯೊಬ್ಬರದ್ದು ಜವಾಬ್ದಾರಿ ಇದೆ. ಅದು
ಬರೀ ಪೊಲೀಸ್ನವ್ರದ್ದಷ್ಟೇ ಅಲ್ಲ, ಬರೀ ಮುನ್ಸಿಪಾಲಿಟಿ ಅವ್ರದ್ದಲ್ಲ, ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ ಅಂತ ಒಂದಿದೆ. ಸಾರ್ವಜನಿಕ ಹಿತದೃಷ್ಟಿ ವತಿಯಿಂದ ಒಂದು ಕಾಯ್ದೆ ಅನುಷ್ಠಾನ ಆಗಿದೆ. ಅದರಡಿಯಲ್ಲಿ ಎಲ್ಲ ಸಾರ್ವಜನಿಕರು ತಮ್ಮ ತಮ್ಮ ಅಂಗಡಿಗಳಿಗೆ, ತಮ್ಮ ತಮ್ಮ ಮನೆಗಳಿಗೆ ಕಡ್ಡಾಯವಾಗಿ CC ಕ್ಯಾಮ್ರಾನ ಅಳವಡಿಸ್ಕೊಳ್ಬೇಕು. ಇದರಿಂದ ನಿಮಗೂ ಅನುಕೂಲ, ಇತರ ಸಾರ್ವಜನಿಕರಿಗೂ ಅನುಕೂಲ. ಅದನ್ನೊಂದು ಸ್ವಲ್ಪ ಏನು ಇವಾಗ ಅಟ್ಲೀಸ್ಟ್ ಮ್ಯಾಕ್ಸಿಮಮ್ ಒಂದು 10,000 ಖರ್ಚು ಮಾಡಿದರೆ ಒಂದು ರೊಟೇಟಿಂಗ್ ಕ್ಯಾಮ್ರಾ ವಿತ್ ಸೋಲಾರ್ ಬರುತ್ತೆ. ಅಷ್ಟೇ ಆದರೆ ಎಷ್ಟೋ ಹೆಲ್ಪ್ ಆಗುತ್ತೆ. ಏನೋ ಒಂದು ಟಿವಿ ಸಿಗುತ್ತೆ, ಯಾವುದೋ ಒಂದು ಅಪರಾಧ ಆದಾಗ 100 ಅಪರಾಧ ಆದಾಗ ಅಟ್ಲೀಸ್ಟ್ 10 ಆದರೂ ಡಿಟೆಕ್ಟ್ ಆಗಲ್ಲ. ಅದರಿಂದ 10 ಆದಾಗ ಅಟ್ಲೀಸ್ಟ್ 1 ಆದರೂ ಡಿಟೆಕ್ಟ್ ಆಗುತ್ತೆ. ಹಾಗಾಗಿ ದಯವಿಟ್ಟು ಇದಕ್ಕೆ ಎಲ್ಲ ತಾವುಗಳು ಸಹಕರಿಸಿದರೆ ಇದು ಅನುಷ್ಠಾನ ಆಗುತ್ತೆ. ಹೆಣ್ಮಕ್ಳು ಏನಾದರೂ ಸಮಸ್ಯೆ ಇದ್ದರೆ ಹೇಳ್ಬೋದು. ಹಲೋ ಸರ್, ಇಲ್ಲಿ ಫಸ್ಟು ಜಾಸ್ತಿ ಇತ್ತು ವೀಲಿಂಗು ಪಾಯಿಂಟ್ ಬರೋದು ಸ್ಕೂಟರ್ನಲ್ಲಿ, ಕಾರ್ನಲ್ಲಿ ಎಲ್ಲ ಫುಲ್ ಪಾಸ್ ಸರ್. ಇಲ್ಲಿ ಅದಕ್ಕೆ ಏನು ಒಂದು 20 ಬರಬೇಕು ಅಂತ ಒಂದು 20 ಸ್ಪೀಡ್ ಬರಬೇಕು. ಬೋಲ್ಡ್ ಗಾಡಿ ಇದು ಫಸ್ಟ್ ನೀವು ಹೇಳ್ತಾರ ಇತ್ತು ಸರ್. ಇಲ್ಲಿ ವೀಲಿಂಗ್ ನಮ್ಮ ಮುರಳಿ ಸಾರ್ ಬಂದು, ಕೇಶವ ಸಾರ್ ಬಂದು ಎಲ್ಲ ಸ್ಟಾಪ್ ಆಯಿತು. ನಮ್ಮ ಮುರಳಿ ಸರ್ ಡೈಲಿ ಬರ್ತಾರೆ ನೋಡಿ, ನೀವು ಹೋಟೆಲ್ ಹತ್ರ ಬರ್ತಾರೆ, ಅಲ್ಲಿ ಬರ್ತಾರೆ, ನೋಡ್ತಾರೆ. ಯಾವ ಹುಡುಗ ಬಂದು ಕೂಡ ಸಿಕ್ಕಲ್ಲ ಈ ಟೈಮು. ಮುರಳಿ ಸರ್ ಯಾವತ್ತು ಬಂದರೂ ಇಲ್ಲಿ ಬೀದಿಗೆ ಆವತ್ತಿಂದ ಎಲ್ಲ ಸ್ಟಾಪ್ ಇದೆ. ಏನು ಒಂದು ಜಗಳ ಇಲ್ಲ. ಇಲ್ಲಿ ದೇವಸ್ಥಾನದಲ್ಲಿ ಫಂಕ್ಷನ್ ಆಗುತ್ತೆ, ಜೈನ್ ಟೆಂಪಲ್ ಆಗುತ್ತೆ, ನಮ್ಮ ಜಂಡಾದ್ರು ಆಗುತ್ತೆ, ಎಲ್ಲ ಪರ್ಮಿಷನ್ ಕೊಡ್ತಾರೆ ಮುರಳಿ ಸರ್. ಒಂದು ಇದು ಬರಲ್ಲ ಸರ್, ಅಷ್ಟು ನೀಟಿನ ಎಲ್ಲ ಸಮಸ್ಯೆ बहुत जने खबरा बैठे रहते हैं, सिगरेट मतलब को गांजा मतलब बैठो बच्चे जाने आने इधर अरबी के पास जाके बैठो बच्चे छोटे छोटे वो डरते हैं। सब पहले कोई को भी एक बार कंप्लेंट करना है, एक बार राउंडिंग आते हैं, 2-3 बार आए सका सेफ्टी ಅಲ್ಲ ಅದಕ್ಕೆ ಅದೊಂದು ಊಟವ್ರಿಗೂ ಹೇಳಿದ್ರು ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಳಕ್ಕೆ ಅದೊಂದು ಬರ್ಕೋಬೇಕು ಹೋಗಿ. ಥ್ಯಾಂಕ್ ಯು. 2 ವರ್ಷ ಯಾರು ಬರ್ತೀವಿ ಗಿರಿ ನಾಟ 2 ವರ್ಷದಿಂದ ಆಯ್ತು ಸರ್. 2 ವರ್ಷ ಅಂತ ಅಪ್ಲಿಕೇಶನ್ ಆಕ್ಸೆಸ್ ಇದೆ ನೋಡೋಣ. ಥ್ಯಾಂಕ್ ಯು. ಇಲ್ಲಿವರೆಗೂ ತಮ್ಮ ಕುಂದುಕೊರತೆಗಳನ್ನ ಹಂಚಿಕೊಂಡು ನಮ್ಮ ಸಲಹೆಗಳನ್ನು ಕೇಳಿರ್ತಕ್ಕಂಥ ತಮಗೆಲ್ಲರಿಗೂ ಧನ್ಯವಾದಗಳು. ಇನ್ನೊಂದು ಮೀಟಿಂಗ್ ಮಾಡೋಣ ದೊಡ್ಡ ಪ್ರಮಾಣದಲ್ಲಿ, ಎಲ್ಲರೂ ಬರ್ರಿ. ನಮ್ಮ ಮೇಲಧಿಕಾರಿ ಕೇಶವ ಬಾರ ಮುಂದೆ साहिब आलियो डाल ना छोड़ आलियो किससे दो दाल दाल सल्लो एक हार दाल ले ऐसिन जाओ खड़े हुंच खड़े ऐसे साइड बाय साइड नो अंदर ये बंदे रिक्वेस्ट है वो डाल हां एक साल हमारा मां यहां